ಯಾರಿರಬಹುದು? ಈ ಗಲಾಟೆಯಲ್ಲೂ ನಿದ್ರೆ ಮಾಡ್ತಾ ಇದ್ದಾಳಲ್ಲ, ಈ ಊರಿನವಳು ಅಲ್ಲ ಅಂತ ಕಾಣಿಸುತ್ತೆ. ಯಾರಿರಬಹುದು? ನೋಡಿ ಅಮ್ಮ, ಯಾರಾದರೂ ಇಬ್ರು ಎಬ್ಸಿ ಹಾಕೇನೆ. ಯಾರಮ್ಮ ನೀನು? ಮಂಜುಳಾ ಅಂತ. ಯಾವೂರು? ಶಿವಮೊಗ್ಗದ ಹತ್ರ ಶಿಕಾರಿಪುರ ಅಂತ. ಓ, ಮುಖ್ಯಮಂತ್ರಿಗಳ ಊರು. ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಈ ಮಗು ತಂದೆ ತಾಯಿ ಮನೇಲೆ ಕೆಲಸ ಮಾಡ್ಕೊಂಡಿದ್ದೆ. ಒಂದು ವಾರದ ಹಿಂದಷ್ಟೇ ಮಗು ತಂದೆ ತಾಯಿ ಇಬ್ಬರು ಬೆಂಗಳೂರಿಗೆ ಹೊರಟಿದ್ರು. ದಾರಿ ಮಧ್ಯೆ ಆಕ್ಸಿಡೆಂಟ್ ಆಗಿ ಇಬ್ರು ತೀರ್ಕೊಂಡ್ಬಿಟ್ರು. ಈಗ ಮಗುಗೆ ಯಾರೂ ಇಲ್ಲ. ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಇದೆ. ನಿನಗೆ ಮದುವೆ ಆಗಿದೆಯಾ? ಆಗಿದೆ. ಗಂಡ ಇಲ್ಲ. ಓ, ನಿನ್ನ ಕಡೆಯವರು ಅಂತ ಯಾರೂ ಇಲ್ವಾ? ಊರಲ್ಲಿ ಮನೆ ಇತ್ತು, ಅದು ಬೆಂಕಿಲ್ ಸುಟ್ಟೋಯ್ತು. ಅಪ್ಪ ಅಮ್ಮ ಇಬ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ನಂಗೀಗ ಇರೋದಕ್ಕೂ ಆಶ್ರಯನೇ ಇಲ್ಲ. ನೀವು ಯಾರಾದರೂ ಜಾಗ ಕೊಟ್ರೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ನಮ್ಮದೇನೂ ಅಭ್ಯಂತರ ಇಲ್ಲ, ಇರಬಹುದು. ಆದರೆ ಇದು ದೇವಸ್ಥಾನ. ಸುಳ್ಳು, ಮೋಸ, ವಂಚನೆ, ಕೆಟ್ಟ ನಡವಳಿಕೆ ಇರಬಾರ್ದು. ದೇವಸ್ಥಾನವನ್ನು ಶುಚಿಯಾಗಿಟ್ಕೊಂಡಿರ್ಬೇಕು. ನೋಡಿಯಮ್ಮ, ದೇವಸ್ಥಾನದ ಪಕ್ಕದಲ್ಲಿ ಒಂದು ಮನೆ ಇದೆ, ನೀನು ಅಲ್ಲಿ ಇರಬಹುದು. ನೋಡಿಯಮ್ಮ, ಆಕೆಗೆ ಮನೆ ತೋರಿಸಿ ಮೊದಲು ತಿಂಡಿ ಕೊಡಿ. ಕಂಡೋರ್ ದುಡ್ಡನ್ನು ಮುಳುಗಿಸಿ ಯಾರ್ಯಾರ್ದೋ ಜೊತೆ ಓಡ್ ಹೋದೋಳಲ್ಲ ನಾನು. ಮರ್ಯಾದೆಯಾಗಿ
ಮದುವೆಯಾಗಿ ಬಂದಿದ್ದೀನಿ. ಏನೇ ಕಾಡ್ಮಲ್ಲಿಗೆ ಎಸ್ಟೇಟ್ ಕೆಲಸದವಳೆ? ಚಿತ್ರಕ್ಕ ಸುಮ್ಮನೆ ಹಾಗೆಲ್ಲ ಹೇಳ್ಬಿಡಿ ನೀವು ನನಗೆ. ಏನೇನು ಕೆಲಸ ಮಾಡಿ ಬಂದೆ? ಇರುತ್ತಲ್ಲ ಮಾಮೂಲಿ, ಅಂಗ್ಳಕ್ಕೆ ನೀರು ಹಾಕೋದು, ಗುಡಿಸೋದು, ಅದೇ. ನಿಮ್ಮ ಅತ್ತೆಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ನಿಜವಾದ ಸೊಸೆನ ಬಿಟ್ಟು ಇನ್ಯಾರನ್ನೋ ಸೊಸೆ ಅಂತ ಮೆರೆಸ್ತಾ ಇದ್ದಾರೆ. ಅವಳಿಗೋ ತಲೆ ತುಂಬ ದಿಮಾಕು, ಮೈ ತುಂಬ ನಂಜು, ಬಾಯಿ ಬಿಟ್ರೆ ವಿಷ. ನನ್ನವರು ತನ್ನವರು ಅನ್ನೋದು ಸ್ವಲ್ಪನೂ ಇಲ್ಲ. ಪಾಪ ಅಮಿತನ್ ಹೇಗೆ ಕಂಡಮ್ ಮಾಡಿದ್ಲು ಆ ಹುಡುಗಿ. ಇವತ್ತೇ ಮೊದಲನೇ ಸಾರಿ ನಕ್ಕಿದ್ದು. ಛೀ, ಎಲ್ಲ ಹಾಳು ಮಾಡಿಬಿಟ್ಲು. ಈ ಅಮಿತನೂ ಅಷ್ಟೇ ಚಿತ್ರಕ್ಕ. ಅವಳು ಯಾಕೆ ಅರ್ಚನಾ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಕು ಹೇಳಿ? ಏನಾದರೂ ಹೇಳ್ಕೊಳ್ಳಿ, ತಪ್ಪಾಡುತ್ತೆ ತಾನಿದ್ರೆ ಆಯ್ತಪ್ಪ. ಕಲ್ಪನಾ, ಅಮಿತಾ ಪ್ರಣವನ ತುಂಬಾ ಹಚ್ಕೊಂಡಿದ್ದಾಳೆ. ಅವನಿಲ್ಲದೆ ಇವಳು ಬದುಕೇ ಇಲ್ಲ ಅನ್ಕೋಬಿಟ್ಟಿದ್ದಾಳೆ. ಅಮಿತಾ ಮೊದಲನೇ ಅಮಿತಾ ಆಗಬೇಕು ಅಂದರೆ ಅವರಿಬ್ಬರ ಮಧ್ಯೆ ಸರಿ ಹೋಗಬೇಕು. ಪ್ರಣವ್ ಅಮಿತನ ತಪ್ಪು ತಿಳ್ಕೊಂಡಿದ್ದಾನೆ ಕಣೆ. ಚಿತ್ರಕ್ಕ, ನಾವೇ ಪ್ರಣವ್ ಹತ್ರ ಮಾತಾಡಿ ಯಾಕೆ ಸರಿ ಮಾಡಬಾರ್ದು? ಇಲ್ಲ ಕಣೆ, ಗುರು ಅತ್ತೆ ಮಾವ ಎಲ್ಲರೂ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಅವನು ಯಾಕೋ ಒಂದೇ ಹಠದಲ್ಲಿದ್ದಾನೆ. ಇಲ್ಲ ಚಿತ್ರಕ್ಕ, ನನ್ನ ಅಕ್ಕನ ಬಿಟ್ಟರೆ ಧೈರ್ಯ ಇರೋರು ಅಂದರೆ ಈ ಮನೇಲಿ ನೀವೊಬ್ಬರೇ. ನೀವು ಹೋಗಿ ಮಾತಾಡಿದ್ರೆ ಖಂಡಿತ ಈ ಕೆಲಸ ಆಗುತ್ತೆ. ನೀವು ಹೋಗಿ ಮಾತಾಡಿ ಚಿತ್ರಕ್ಕ. ನಾನು ಹೋಗೋಕ್ಕಾಗಲ್ಲ ಕಲ್ಪನಾ. ಗುರು ನನ್ನನ್ನು ಪೂರ್ತಿಯಾಗಿ ಸಿಕ್ಕಾಕ್ಸಿದ್ದಾರೆ. ಪೊಲೀಸ್ ಕೇಸ್ ಆಗಿದೆ. ಜನರೆಲ್ಲ ನನ್ನ ವಿರುದ್ಧ ಇದ್ದಾರೆ. ಇಂಥ ಸಮಯದಲ್ಲಿ ನಾನು ಎಲ್ಗೂ ಹೋಗೋಕ್ಕಾಗಲ್ಲ ಕಣೆ. ಹಾಗಾದರೆ ಒಂದು ಕೆಲಸ, ನೀನು ನನ್ನ ಜೊತೆ ಬರಬೇಕು. ಅಮಿತಾ ಪ್ರಣವ್ನ ಒಂದು ಮಾಡಿ ಮದುವೆ ಮಾಡ್ತೀರಾ? ನೋಡ್ತೀನಿ, ಟ್ರೈ ಮಾಡ್ತೀನಿ. ಎರಡು ತಿಂಗಳಿಂದ ಫೋನ್ ಆನೇ ಮಾಡಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ಅಮಿತಾ ಲಕ್ ಹೇಗಿದೆ ಅಂತ. ವಾಟ್ ಎ ಸರ್ಪ್ರೈಸ್. ಈ ಕನೆಕ್ಷನ್ನೇ ಇಲ್ಲ ಅಂದ್ಕೊಂಡಿದ್ದೆ. ಹೇಗಿದೆಯಾ ಚಿತ್ರ? ಅವತ್ತು ನೀವು ಬಂದು ಹೋದ್ಮೇಲೆ ನನಗೆ ಬದುಕೋ ಆಸೆ ಬಂದಿದೆ. ನಂದ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ದುಡ್ಡೆಲ್ಲ ತೀರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಕೈಲಿ ಸಾಧ್ಯನಾ? ಅದನ್ನೇ ಮಾಡ್ತಾ ಇದ್ದೀನಿ. ಆಗತ್ತೆ ಅನ್ಕೋ ಚಿತ್ರ. ಬೇಡ, ಆಗಿದೆ ಅಂತಲೇ ಇಟ್ಕೋ. ಇದೊಂದು ಸಹಾಯ ಮಾಡಿ. ಜೀವನ ಪರ್ಯಂತ ನಾನು ನಿಮ್ಮನ್ನು ಮರೆಯಲ್ಲ. ನಿಮ್ಮ ಋಣ ನನ್ನ ಮೇಲಿರುತ್ತೆ. ಹೇಗಾದರೂ ಮಾಡಿ ನಿಮ್ಮ ಋಣನ ತೀರಿಸ್ತೀನಿ. ತೀರ್ಸೋದು ಬೇಡ ಅಂತ ಯಾರು ಹೇಳಿದರು? ಆದರೆ ಅದನ್ನು ತೀರಿಸೋದು ಹೇಗೆ ಅಂತ ನಾನು ಹೇಳ್ತೀನಿ. ತೀರಿಸ್ತೀನಿ, ಯಾವುದೋ ಒಂದು ರೂಪದಲ್ಲಿ. ಬಾಯ್.
ನೀನು ಕಲ್ಪನನ ಕರ್ಕೊಂಡು ಪ್ರಣವ್ ಹತ್ರ ಹೋಗೋದಕ್ಕೆ ಮುಂಚೆ ಅಮಿತಾ ಪ್ರಣವ್ ಸಂಬಂಧಕ್ಕೆ ಅಂತಿಮ ತೆರೆ ಬಿದ್ದಿರುತ್ತೆ. ಅಮಿತಾ, ನಿನ್ನ ಮತ್ತು ಪ್ರಣವ್ ಮದುವೆ ಆಗದೆ ಇರಲಿ ಅಂತ ಅತ್ತೆ ಆಶೀರ್ವಾದ ತಗೊಂಡು ಪ್ರಣವ್ ಹತ್ರ ಹೋಗ್ತಾ ಇದ್ದೀನಿ. ಅತ್ತೆ ಚೆನ್ನಾಗಿ ಕೂತ್ಕೋ. ಅತ್ತೆ, ನಾನು ನಮ್ಮ ಮನೆಗೆ ಹೋಗಿ ಬರ್ತೀನಿ. ಯಾಕೆ ಅರ್ಚನಾ, ಏನಾಯ್ತು ಕಂದ? ಯಾಕೋ ತುಂಬ ಬೇಜಾರಾಗ್ತಿದೆ. 2 ದಿನಕ್ಕೆ ಬೇಜಾರಂದ್ರೆ ಹೇಗೆ? ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ದಾರೆ ಅತ್ತೆ. ಸರಿ ಹೋಗು. ನೋಡು ಅರ್ಚನಾ, ಈಗ ನಿನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ಹರಿ ಜವಾಬ್ದಾರಿ ಎಲ್ಲ ನಿಂದೆ. ಯಾವಾಗಲೂ ಅವನ ಜೊತೆಲೇ ಇರಬೇಕು. ಅವನು ಎಲ್ಲಿ ಹೋಗ್ತಾನೋ ನೀನು ಅವನ ಜೊತೆಲೇ ಹೋಗಬೇಕು. ಆದರೆ ಅವ್ರು ಎಲ್ಲೆಲ್ಲೋ ಹೋಗ್ತಾರೆ, ನನ್ನ ಕೈಗೆ ಸಿಗಲ್ಲ. ಹಾಗಂತ ಸಡ್ಲ ಬಿಟ್ರೆ ಅವ್ನಿಗೆ ಯಾರ ಕೈಗೂ ಸಿಗಲ್ಲ. ಹಾಗಾಗ್ದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆದರೆ ಆ ಕಲ್ಪನಾ ಇದ್ದಾಳಲ್ಲ, ಕಲ್ಪನಾ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅದು ತಲೆ ಬಿಸಿ ನಿನಗೆ ಬೇಡ. ನಾನು ನಿಮ್ಮ ಮಾವ ಅದನ್ನು ನೋಡ್ಕೋತೀನಿ. ನೀನೀಗ ಹರಿ ಬಗ್ಗೆ ಮಾತ್ರ ಯೋಚನೆ ಮಾಡು. ಆಗಲಿ ಅತ್ತೆ. ನೋಡು, ಅವನಿಗೆ ಯಾರಾದರೂ ಇಷ್ಟ ಆದರು ಅಂದರೆ ಆಮೇಲೆ ಅವ್ನು ಯಾವತ್ತೂ ಅವ್ರನ್ನ ಬಿಡಲ್ಲ. ಅವರಿಗಿಷ್ಟ ಆಗೋ ಹಾಗೆ ಏನು ಮಾಡಬೇಕು? ಯಾವಾಗಲೂ ಅವನ ಜೊತೆಗೆ ಇದ್ದು ಅವನ ಇಷ್ಟ ಏನು ಅಂತ ನೀನು ತಿಳ್ಕೋಬೇಕು. ಬೇಜಾರಾಯಿತು ಅಂತ ತವ್ರ ಮನೆಗೆ ಎದ್ಬಿಟ್ರೆ ಅವ್ನು ಬೇರೆ ಯಾರನ್ನಾದ್ರೂ ಇಷ್ಟಪಡ್ಬೋದು. ನೋಡ್ಕಂದ, ಎಷ್ಟು ಕಷ್ಟಪಟ್ಟು ಹರಿನ ನಿನ್ನ ಕೈಗೆ ಒಪ್ಸಿದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ಅದನ್ನು ಉಳಿಸ್ಕೊಳ್ಳೋದು ನಿನ್ನ ಕೆಲಸ. ಸರಿ ಅತ್ತೆ. ವಿಶಾಲ, ನೀನು ಇಲ್ಲಿಗೆ ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಷ್ಟು ದೊಡ್ಡ ಶಾಕ್ ಕೊಟ್ಟೆ ಗೊತ್ತಾ ನೀನು? ನೀನು ಫೋನ್ ಮಾಡಿದ ತಕ್ಷಣ ನಾವಿಬ್ಬರು ಇಮಿಡಿಯೇಟಾಗಿ ಹೊರಟು ಬಂದ್ಬಿಟ್ವಿ. ನೀನು ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕಾಗಿತ್ತೋ ಅಷ್ಟನ್ನು ನಿನ್ನೆ ಅಕ್ಕ ಸೆಟ್ಲ್ ಮಾಡಿದ್ದಾರೆ. ನಿನ್ನ ಗಂಡ ನಿನ್ನ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ ಮಾತಾಡಿ ಕಂಪ್ಲೇಂಟ್ನ ವಾಪಸ್ ತೊಗೊಂಡಾಯ್ತು. ನೋಡು, ಎಲ್ಲ ಮಾಡಿದ್ದು ಇವನೇ, ನಾನು ಬರೀ ನೆಪಕ್ಕೆ ಮಾತ್ರ. ಈಗ ಯಾವ ಕೇಸು ಉಳಿದಿಲ್ವಾ? ಕೇಸು ಇಲ್ಲ, ಬಾಕಿನೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಇನ್ಮೇಲೆ ನೀನು ಯಾರು ಹಂಗಿಲ್ದೆ ಎಲ್ಲಿ ಬೇಕಾದರೂ ಆರಾಮಾಗಿ ಓಡಾಡ್ಬೋದು. ಥ್ಯಾಂಕ್ಸ್ ನಂದ. ನಿಮ್ಮ ಋಣನ ಯಾವಾಗ ಹೇಗೆ ತೀರಿಸ್ತೀನೋ ಗೊತ್ತಿಲ್ಲ. ಅರೆ, ಫ್ರೆಂಡ್ಸ್ ಅಂದಮೇಲೆ ಅಷ್ಟು ಸಹಾಯ ಮಾಡ್ತಿದ್ರೆ ಹೇಗೆ? ಇದು ಸಹಾಯ ಮಾಡೋವಂಥ ಕೇಸಲ್ಲ, ಫ್ರಾಡ್ ಕೇಸ್. 3 ಕೋಟಿ ಹೊಂದಿಸೋದು ಅಂದರೆ ಅಷ್ಟು ಸುಲಭನಾ? ನಂದ ನಿಂಗೋಸ್ಕರ ಹೊಂದಿಸಿದ್ದಾನೆ. ಬೇರೆ ಯಾರಿಗೇ ಆದರೂ ಅವ್ನು ಇಷ್ಟೊಂದು ರಿಸ್ಕ್ ತೊಗೊಳ್ತಾ ಇರಲಿಲ್ಲ ಅಲ್ವಾ ನಂದು? ಹಾಗೇನಿಲ್ಲ ಅಕ್ಕ, ಚಿತ್ರ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ವಾ?
ಹೌದಾ? ಹಾಗಾದ್ರೆ ಬೇಕಾದಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರಲ್ಲ, ಯಾರಿಗೆ ಹೆಲ್ಪ್ ಮಾಡಿದೆ ಹೇಳಿ ನೋಡೋಣ, ಹೇಳು. ಅದು ಹೋಗ್ಬಿಟ್ಟು ಬರ್ತೀವಿ ಕಣೆ. ಏನು ಅವಸರ, ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ಬೋದಲ್ಲ. ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕು, ಒಂದು ಮದುವೆ ಅಟೆಂಡ್ ಮಾಡಬೇಕು, ಅಲ್ಲೇ ಊಟ ಮಾಡ್ತೀವಿ, ಓಕೆನಾ? ಚಿತ್ರ, ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಬಾ. ನಿನ್ನ ಮುಂದಿನ ಬದುಕಿನ ಬಗ್ಗೆ ನಾವು ಸ್ವಲ್ಪ ಮಾತಾಡೋದಿದೆ. ಹರಿ, ಏನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ತಿಂತಾ ಇದ್ದೀನಿ. ನನಗೆ ಕೊಡಲ್ವಾ? ತಗೊಳ್ಳಿ. ಬೇಡ, ನೀವೇ ತಿನ್ನಿ. ಹರಿ, ನಾನಿವತ್ತು ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಹೌದಾ? ಮತ್ತೆ ವಾಪಸ್ ಬರಲ್ಲ ತಾನೆ? ಯಾಕೆ ಬರಬಾರ್ದಾ? ಇದು ನನ್ನ ಮನೆ, ನನ್ನ ಗಂಡನ ಮನೆ, ನಮ್ಮ ಅತ್ತೆ ಮಾವನ ಮನೆ. ಹರಿ, ನನ್ನ ಕಡೆ ನೋಡಿ. ಹರಿ, ಇಷ್ಟು ದಿನ ಆಯ್ತು, ನನಗೆ ನಿಮ್ಮ ತೋಟನೇ ತೋರಿಸ್ಲಿಲ್ಲ. ಮನೆ ಕೆಳಗಡೆ ಇರೋದೆಲ್ಲ ತೋಟನೇ. ಹಿಂಗೆ ಇಣಕ್ ನೋಡಿದ್ರೆ ಕಾಣಿಸುತ್ತೆ, ಅದನ್ನ ತೋರಿಸ್ಬೇಕಾ? ಆದರೂ ನೀವೇ ನನ್ನನ್ನು ಕರ್ಕೊಂಡು ಹೋಗಿ ತೋಟ ಎಲ್ಲ ತೋರಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಬರಲ್ಲ. ನೀವು ಬರಲ್ಲ ಅಂದ್ರೆ ನಾನು ಬಿಡಲ್ಲ. ಬಿಡ, ನಾನು ನಿಮ್ಮ ಹೆಂಡತಿ. ಬಿಡಲ್ಲ. ನೀನು ನನ್ನ ಹೆಂಡತಿ ಅಲ್ಲ, ಕಲ್ಪನಾ ನನ್ನ ಹೆಂಡತಿ.